ಮಾಡ್ತಾ ಇದ್ದೀನಿ. ಇದು ವಿಭಾಗ್ಯ ಪ್ರಾಣಾಯಾಮ ಅಂತಿದೆ. ವಿಭಾಗ್ಯ ಪ್ರಾಣಾಯಾಮ ಏದು ವಿಭಾಗ್ಯ ಬೇರೆ, ಪ್ರಾಣಾಯಾಮದಲ್ಲಿ ವಿಭಾಗ್ಯ ಪ್ರಾಣಾಯಾಮ ಇದ್ದಾಗ ನಿಮ್ಮ ಸೊಂಟದ ಕೈನ ಎಲ್ ಶೇಪು ಇರಬೇಕು. ಹಾಕೊಳ್ಳಿ. ವಜ್ರಾಸನದಲ್ಲೇ ಮಾಡಿ, ತುಂಬಾ ಶ್ರೇಷ್ಠ ಪ್ರಾಣಾಯಾಮ ವಜ್ರಾಸನ. ಎರಡು ಕೈನ ಹಿಂಗೆ ಇಟ್ಕೊಳ್ಳಿ, ಹಿಂಗಲ್ಲ ಹಿಂಗೆ ಇಟ್ಕೋಬೇಕು, ಹಿಂಗಲ್ಲ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ಲಾಕ್ ಮಾಡಬೇಕು. ಇಲ್ಲಿ ಇದು ಒಳ್ಳೆ ಕುಶನ್ ತರ, ಇದು ಲಾಕ್ ಮಾಡಬೇಕು. ಇದನ್ನ ಇಲ್ಲಿ ಇಟ್ಕೊಂಡಾಗ ಹೊಕ್ಕುಳಿದೆ, ಇಲ್ಲಿಂದ 4 ಬಿಟ್ಟು ಅಳತೆ ಮಾಡಿ ಇಟ್ಕೊಳ್ಳೋದು ಬೇಕಾಗಿಲ್ಲ, ಅಂದಾಜು. ಮುಂದೆ ಬರಬಾರ್ದು, ಮುಖಬೇಡಿ. ಅಮ್ಮ ಗೊತ್ತಾಗುತ್ತಲ್ಲ, ಅಥವಾ ಆಗುತ್ತಾ? ಅದು ತಗೊಳ್ಳಿ, ಮಂಡಿ ನೋವಾಗುತ್ತೆ, ಅದು ತಗೊಳ್ಳಿ. ಏನೋ ಮಾಡೋದಕ್ಕೆ ಬಂದು ಏನೋ ಮಾಡ್ಕೊಂಡು ಎಲ್ಲಿಂದ ತಗೊಂತೀರೋ ಅಲ್ಲೇ ಇಟ್ಬಿಡಿ. ಆಯ್ತಾಯ್ತು. ಬೆನ್ನು ಹೋಗಿದೆ ನಿಮಗೆ, ನಾನು ನೋಡ್ತೇನೆ, ಅದು ಇಟ್ಕೊಳ್ಳಿ. ಮತ್ತೆ ಅದೇ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ಇಲ್ಲ, ಅದೇನು ತೊಂದರೆ ಇಲ್ಲ. ಅದು ನಿಮಗೆ ಅಭ್ಯಾಸ ಆಗೋ ತನಕ, ಆಮೇಲೆ ಅದು ಬೇಕಾಗಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಈ ನೋವುಗಳೆಲ್ಲ ಆಟೋಮೆಟಿಕ್ ಸರಿಯಾಗಿ ಹೋಗುತ್ತೆ. ಪ್ಯಾಂಕ್ರಿಯಾಸ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನೀವು ನೋವು ಹೇಳ್ತೀರಾ, ಡಯಾಬಿಟಿಕ್ ಒಳಗಡೆ ಪ್ಯಾಂಕ್ರಿಯಾಸ್ ಕೆಟ್ಟೋಗಿದೆ ನೋಡಿ, ಅದು ಆಕ್ಟಿವೇಟ್ ಆಗೋಗುತ್ತೆ, ಜೀವ ಬಂದ್ಬಿಡುತ್ತೆ. ಅದು ಶಕ್ತಿ ಇದೆ ಪ್ರಾಣಾಯಾಮ. ಕಾಣದೇ ಇರೋ ಕಣ್ಣು ಕರೆಕ್ಟಾಗಿ ಕಾಣ ಸ್ಟಾರ್ಟ್ ಆಗೋಗುತ್ತೆ. ನಿಮಗೆ ಪ್ರಾಣಾಯಾಮ ಧ್ಯಾನದಲ್ಲಿ ಏನು ಬೇಕಾದ್ರೂ ಅಷ್ಟು ಶಕ್ತಿ ಇದೆ ಪ್ರಾಣಾಯಾಮ ಧ್ಯಾನದಲ್ಲಿ. ಸಾಧಾರಣ ನೀವು ಪ್ರಾಣಾಯಾಮ ಮಾಡ್ತಾ ಇರಿ, ನಾನು ಹೇಳ್ಕೊಡೋ ಪ್ರಾಣಾಯಾಮ ಮಾಡ್ತಾ ಇದ್ರೆ ತಾನಾಗೆ ಎಫೆಕ್ಟ್ ಆಗುತ್ತೆ. 15 ದಿವಸ ಶಿಬಿರಕ್ಕೆ ಬನ್ನಿ, ಒಂದು ದಿವಸದಲ್ಲಿ ಎಷ್ಟು ಹೇಳ್ಕೊಡಕ್ಕೆ ಸಾಧ್ಯ? ಇಲ್ಲಿ ಹೇಳ್ಕೊಡೋ ಪ್ರಾಣಾಯಾಮ ಅಂದರೆ ನಾನು ಹೇಳ್ಕೊಡೋ ಪ್ರಾಣಾಯಾಮ ನಂದು ಪ್ಯಾಕೇಜ್ ಪ್ರಾಣಾಯಾಮ. ಏನಂದ್ರೆ ತಲೆಯಿಂದ ಹಿಡಿದು ಕಾಲು ತನಕ ಪ್ರಾಣಶಕ್ತಿ ಎಲ್ಲ ಕಡೆ ಹೀಗೆ ಒಂದು ಸೆಟ್ ಮಾಡಿದ್ದೀನಿ. ನಾನು ಈಗ ಅಷ್ಟು ಹೇಳ್ಕೊಡಕ್ಕಾಗಲ್ಲ, ಒಂದೇ ಒಂದು ಪಾಠ ಮಾತ್ರ ಹೇಳ್ಕೊಡ್ತೇನೆ. ಆಯ್ತು? ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಯಾವಾಗಲೂ ಯೋಗ ಮಾಡ್ತಾರೆ ಅಂತ ಗೊತ್ತಾಗೋದು ಎಲ್ಲಿ? ಇದು ಮುಂದೆ ಇರಬೇಕು, ಯಾವಾಗಲೂ ಎಲೆ ಮುಂದೆ ಇರಬೇಕು, ಸ್ಟ್ರೈಟ್ ಇರಬೇಕು. ಯೋಗ ಮಾಡೋರು ಯಾವಾಗಲೂ ಸ್ಟ್ರೈಟ್ ಆಗಿರ್ಬೇಕು. ಓಕೆ, ಇಟ್ಕೊಳ್ರಿ. ಈಗ ನಾನು ಪೂರಕ, ಕುಂಭಕ, ರೇಚಕ, ಶೂನ್ಯಕ ಹೇಳ್ತೀನಿ. ಕಣ್ಣಿಟ್ಕೊಳ್ಳಿ. ಉಸಿರಾಟದಲ್ಲಿ ಗಮನ ಇಟ್ಕೊಳ್ಳಿ. ಕನ್ನಡಕ ತೆಗೆದುಬಿಡಿ ಎಲ್ಲರೂ. ಅದು ಒಂದು ಡೌಟ್ ಇತ್ತು ಅಂತ ಹೇಳ್ಕೊಡ್ತೀನಿ. ಅದು ಮಾಡಬೇಕಾದ್ರೆ ನಿಮ್ಮ ಕನ್ನಡಕ ಕಳೆದು ಬಿಟ್ಟು ಹೊರಡೋಗುತ್ತೆ, ಅಭ್ಯಾಸ ಮಾಡ್ತೀವಿ. ಕಣ್ಣು ಮುಚ್ಕೊಂಡ್ರೆ ಕನ್ನಡ ಯಾತಕ್ಕೆ? ಬಿಳಿ ಬಟ್ಟೆ ಎಲ್ಲಿದ್ರು ಕಾಣುತ್ತೆ, ಕ್ಲೋಸ್ ಯುವರ್ ಐಸ್, ಸ್ಟಡಿ ಯುವರ್ ಬ್ಯಾಕ್. ಅಮ್ಮ ಎಲ್ಲಿದ್ದೀರಾ ಕೈಯನ್ನ ನೋಡಿ, ಇದನ್ನು ತೋರಿಸಿ, ಕೈ ತೋರಿಸಿ, ಅದು ತೋರಿಸಿ ಕೈನ ಕಳೆದು ಬಂದಿದ್ದು ಹಿಂಗಿರ್ಬೇಕು, ಹಿಂಗಿ ನಿಂತಬೇಡಿ, ಹಿಂಗಿ. ಇಲ್ಲಿ ನೋಡಿ, ಇದು ಟಚ್ ಆಗಬಾರ್ದು ನಿಮಗೆ. ಏರೋಪ್ಲೇನ್ ಇದ್ದಂಗೆ ಗೊತ್ತಾಯ್ತು? ಇಲ್ಲಿ ನೋಡಿ ಮೇಡಮ್, ನಿಮ್ದು ಇದು ಹಿಂಗಿರ್ಬೇಕು, ಬರಬಾರ್ದು, ಹಿಂಗ್ ಬರಬಾರ್ದು. ಏರೋಪ್ಲೇನ್ ತರ ಸ್ಟ್ರೈಟ್ ಇರಬೇಕು. ಗೊತ್ತಾಯ್ತು? ಕಣ್ಣಿಟ್ಕೊಳ್ಳಿ.
ಶೂನ್ಯಕ ಪೂರಕ ಕುಂಭಕ ರೇಚಕ ಶೂನ್ಯಕ ಪೂರಕ ಕುಂಭಕ ರೇಚಕ ಶೂನ್ಯಕ ಪೂರಕ ಕುಂಭಕ ರೇಚಕ ಶೂನ್ಯಕ. ಹೇಳ್ಬಿಡಿ. ಸುಮಾರು ಜನ ಬೆವರು ಬರ್ತಾ ಇದೆ, ಹೌದಾ? ಇಲ್ಲ. ಪ್ರಾಣಾಯಾಮ ಮಾಡಬೇಕಂದ್ರೆ ಫ್ಯಾನ್ ಹಾಕೋಬಾರ್ದು, ಲಾಭ ಮಾಡಬೇಕಂದ್ರೆ ಫ್ಯಾನ್ ಹಾಕೋಬಾರ್ದು. ಎಕ್ಸಾಕ್ಟ್ ಫ್ಯಾನ್ ಹಾಕ್ಬಿಟ್ರೆ ಒಳ್ಳೇದು. ಎಕ್ಸಾಕ್ಟ್ ಫ್ಯಾನ್ ಹಾಕ್ಬಿಟ್ರೆ ನಿಮ್ಮ ಮನೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಫ್ಯಾನ್ ಹಾಕೊಂಡು ಮಾಡಬೇಡಿ. ವಾಪಸ್ ಬನ್ನಿ. ಅದಕ್ಕೆ ಕಿಟಕಿಗಳೆಲ್ಲ ತೆಗೆದು ಕ್ಲೀನಾಗಿ ಗಾಳಿ ಆಡಲಿ ಅನ್ನೋದು ಅವ್ರು ಹೇಳ್ತಾರೆ. ನಿಮಗೆ ರೆಸ್ಟ್ ಕೊಡ್ತಾ ಇದ್ದೀನಿ ನಾನು ಎಷ್ಟು ಗಂಟೆ ಪ್ರಾಣಾಯಾಮ ಮಾಡ್ತೀನಿ ಗೊತ್ತಾ? 2 ಗಂಟೆ ಕಾಲ ಪ್ರಾಣಾಯಾಮ ಮಾಡ್ತೀನಿ. ನಾವು ಕನಿಷ್ಠ 20 ನಿಮಿಷ, ನಿಮಗೆಲ್ಲ 20 ನಿಮಿಷ. ಮಾತು ಕಡಿಮೆ ಆಡಿರಿ, ಅವ್ರು ಹೇಳೋದು ಕೇಳಿಸ್ಕೊಂತಾರೆ. ಆಸನ ಎಷ್ಟೊತ್ತಿಗೆ ಆಸನ ಆಸನ ಒಂದು 10-15 ಆಸನಗಳು ನೀವು ಮಾಡಿದ್ರೆ ಸಾಕು. ಸಂಸಾರಸ್ಥರು ಒಂದು 10-15 ಆಸನಗಳನ್ನು ನೀವು, ಬೇಸಿಕ್ ಆಸನಗಳು, ನಿಂತಿರೋದು ಒಂದು 5, ಕೂತಿರೋದು ಒಂದು 5, ಮಲಗಿರೋದು ಒಂದು 5 ಸಾಕು. 15 ಆಸನ ಸಾಕು. ಆಸನ ಮಾಡಬೇಕು ಅಂತಲೇ ಇಲ್ಲ. ನನ್ನ 15 ದಿವಸದ ಕೋರ್ಸಲ್ಲಿ ಆಸನ ಹೇಳ್ಕೊಡಲ್ಲ. ಕೆಲವರಿಗೆ ಆಸನ ಇರಿಸಲ್ಲ. ಈ ಹೆಂಗಸಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು, ಇದೆಲ್ಲ ಗೋಳು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಎಕ್ಸಸೈಸಸ್ ಹೇಳ್ಕೊಡ್ತೀವಿ, ಸಿಂಪಲ್ ಎಕ್ಸಸೈಸಸ್. ಅದು ಮಲಗೋದಿರಲ್ಲ, ನಿಂತ್ಕೊಂಡಿರೋದೇ ಇರುತ್ತೆ, ಹೆಚ್ಚು ಬೊಗ್ಗೋದಿರುತ್ತೆ ಅಷ್ಟೇ. ಚಕ್ರಗಳು 7 ಚಕ್ರಗಳನ್ನು ಆಕ್ಟಿವೇಟ್ ಮಾಡೋದಕ್ಕೆ ಏನು ಎಕ್ಸಸೈಸ್ ಬೇಕು ಅದನ್ನು ಡೆವಲಪ್ ಮಾಡಿದ್ದೀನಿ, ಅದನ್ನು ಹೇಳ್ಕೊಡ್ತೀನಿ. ಚಕ್ರ ಆಕ್ಟಿವೇಟ್ ಆದರೆ ಸಾಕು ಸಾಕು, ಅದನ್ನು ಮಾಡ್ಬೋದು. ಎಕ್ಸಸೈಸ್ ಬೇಕಾದ್ರೆ ಹೇಳ್ಕೊಡಲ್ಲ, ನಾನು ಹೇಳ್ಕೊಡ್ತೀನಿ. ಆಯ್ತು, ಈಗ ವಾಪಸ್ ಬನ್ನಿ. ಈಗ ಮಾಡಿದ್ರಲ್ಲ, ಅದಕ್ಕೆ ಏನು ಹೆಸರು? ಮಾಡುವುದು ಹೆಸರು ಕಟ್ಕೊಂಡು ನಮಗೇನು? ಸೊಂಟ ಕೈ ಇಡು, ಸೊಂಟ ಕೈ ಇಡ್ಬೇಕು, ಮುಗಿದಾಯ್ತು. ಏರೋಪ್ಲಾನ್ ನೋಡಿ, ಏರೋಪ್ಲಾನ್ ಹೆಸರು ಏರೋಪ್ಲಾನ್. ಕನಿಷ್ಠ ಪ್ರಾಣಾಯಾಮ. ಕನಿಷ್ಠ ಪ್ರಾಣಾಯಾಮ ಅಂದ್ರೆ ತುಂಬಾ ಕನಿಷ್ಠ ಮಟ್ಟದಲ್ಲಿ ಕೆಳಭಾಗಕ್ಕೆ ಹೋಗುತ್ತೆ. ಕೆಳಭಾಗಕ್ಕೆ ಇಲ್ಲಿ ಹೋಗುತ್ತೆ. ಮಧ್ಯಮ ಹೇಗೆ? ಗಂಟು, ಇದು ಎಲ್ಲು, ಇದು ಹಿಂಗಿಟ್ಟು ಇದನ್ನ ಹಿಂಗಿಡಬೇಕು. ಒಂದ್ರ ಮೇಲೂ ಎದೆ ಮೇಲೆ ಇಡಬೇಡಿ, ಹಿಂಗೆ ಮೇಲೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ, ಯಾರು ಮಾಡಲ್ಲ. ಕಾಣ್ತಾ ನೋಡಿ, ಇದು ಮುಟ್ಟಬಾರದು. ಇಲ್ಲೂ ಏರೋಪ್ಲೇನ್ ಇದೆ, ಇದು ಈ ಕಡೆ ಇದೆ. ಎದೆ ಟಚ್ ಆಗಬಾರ್ದು, ಮೇಲೆ ಇರಬೇಕು. ಸ್ಟ್ರೈಟ್ ಆಗಿ ಸ್ಟಡಿಯಾಗಿ ಒಂದ್ರ ಮೇಲೆ ಒಂದು ಹಿಂಗೆ ಕೂತ್ಕೊಂಡು, ಒಂದ್ರ ಮೇಲೆ ಒಂದು ಕೂತ್ಕೊಂಡು ಬಿಟ್ಬಿಡು 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 ಬಿಟ್ಬಿಡು. ಯಾವಾಗ ನೋಡಿ, ನಾನು ಮಾಡಲ್ಲ, ನಾನು ಮಾಡ್ತೀನಿ ಅಂತಿದ್ದೀರಾ? ನಾನೇನು ಮಾಡಲ್ಲ. ತಾನಾಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಂಟ್ರಾಕ್ಟ್ ಆಗುತ್ತೆ, ತಾನಾಗೆ ಹೊರಗೆ ಬರುತ್ತೆ, ಸೇರ್ಪಡುತ್ತೆ. ಅಷ್ಟು ಗಾಳಿ ಹೊಂದಿಕೊಳ್ಳಿ. ಓಕೆ, ಇಟ್ಕೊಳ್ಳಿ. ಎಲ್ಲ ಎದೆ ಮೇಲೆ ಕೈ ಇಡ್ತೀರಾ, ಎದೆ ಮೇಲೆ ಕೈ ಇಡಬಾರ್ದು, ಹಿಂಗಿರ್ಬೇಕು, ಟಚ್ ಆಗಬಾರ್ದು ಎದೆಗೆ. ಇಲ್ಲಿ ನಮ್ಮ ಈ ಕಂಕು ಈ ಜಾಗ ಅಲ್ಲಿಟ್ರೆ ಮಾತ್ರ ಇದು ಹಿಂಗೆ ಸ್ಟಡಿಯಾಗಿ ನಿಲ್ಲೋದು. ಇಲ್ಲಿಟ್ಟಿದ್ರೆ ಹಿಂಗೆ ನಿಲ್ಲೋದು. ಇಲ್ಲಿ ನೀವು ಇಲ್ಲಿ ಇಡ್ತೀರಾ, ಈ ಜಾಗ ಎಡ್ಜಲ್ಲಿ ಇಡ್ತೀರಾ, ಇಲ್ಲಿ ಇಡಬೇಡಿ. ಇಲ್ಲಿ
ನೋಡಿ ಕಾಣ್ತಾ ಏನೇ ಟಚ್ ಆಗ್ಬಾರ್ದು ನೋಡಿ, ಹಿಂಗಿರ್ಬೇಕು. ಗೊತ್ತಾಯ್ತಾ? ಅಮ್ಮ ನೀವು ಇದು ಹಿಂಗಿರ್ಬೇಕು. ಅಮ್ಮ ಏನೇನು ಬಾಯಿ ಸ್ವಲ್ಪ ಸೇರ್ಬೇಕು. ಕಳಿಸ್ಕೊಳ್ಳಿ. ಹೊರಗ ನೀವಾಗೆ ಕೈನ ಅಗಲಿಸಬೇಡಿ. ಕುಂಭಕ, ರೇಚಕ, ಶೂನ್ಯಕ ಕಣ್ಬಿಡಿ. ನೀವಾಗೆ ಅದು ಮಾಡಕ್ಕೆ ಹೋಗ್ಬೇಡಿ. ಅದು ಆಗಲಿಲ್ಲ ಪರವಾಗಿಲ್ಲ, ಅಲ್ಲೇ ಇತ್ತು. ಏನು ಆಕ್ಷನ್ ಆಗಲಿಲ್ಲ, ಪ್ರಯತ್ನ ಮಾಡಬೇಡಿ. ನೀವು ತಾನಾಗ ಆಗಬೇಕು. ಜಾಸ್ತಿ ಗಾಳಿ ತಗೊಂಡ್ರೆ ಅದು ಎಕ್ಸ್ಪೆಂಡ್ ಆಗುತ್ತೆ, ತಾನಾಗೇ ಆಗುತ್ತೆ. ತಗೊಳ್ಳಿ. ಪೂರಕ, ಕುಂಭಕ ಬಿಡಬೇಡಿ. ರೇಚಕ, ಶೂನ್ಯಕ, ಪೂರಕ, ಕುಂಭಕ, ರೇಚಕ, ಶೂನ್ಯಕ, ಪೂರಕ, ಕುಂಭಕ, ರೇಚಕ, ಶೂನ್ಯಕ. ಬನ್ನಿ ವಾಪಸ್. ವಿಡಿಯೋಗಳು ನೋಡಿ ಕಲಿಯೋದಕ್ಕೂ ಒಂದು ಕಲಿತಿರೋ ಒಂದು ವ್ಯಕ್ತಿ ಗುರುಗಳು ಎದುರುಗಡೆ ಕಲಿಯೋದಕ್ಕೂ ವ್ಯತ್ಯಾಸ ಬೇಕಷ್ಟೇ. ಇಲ್ಲಿ